ಕಾಂಟ್ಯಾಕ್ಟ್ ಮಾಡ್ತೀನಿ. ನೆನೆ ಮಧ್ಯಾಹ್ನದಿಂದ ಭೈರತಿ ಬಸವರಾಜ್ ಅವರ ಮೊಬೈಲ್ ಸ್ವಿಚ್ ಆಫ್. ಇವ್ರ ಜೊತೆ ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿದ್ದಾರೋ ಅವರುಗಳ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಚಳಿಗಾಲದ ಅಧಿವೇಶನ ನಿನ್ನೆ ಮುಕ್ತಾಯಗೊಳ್ತು. ಆಗ ಅವರು ಎಲ್ಲೆಲ್ಲಿ ಓಡಾಡಿದ್ರು, ಯಾವ ಮಾರ್ಗದಿಂದ ಅಲ್ಲಿಂದ ಹೋಗಿದ್ದಾರೆ, ಎಲ್ಲದರ ಕುರಿತಾಗಿ ಸಿಸಿಟಿವಿ ಫುಟೇಜ್ಗಳನ್ನು ಪಡ್ಕೊಂಡು ಸಿಐಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಲ್ಲ ಟೋಲ್ಗಳು ಬೆಳಗಾವಿ ಜಿಲ್ಲೆಯಿಂದ ಹೊರಗಡೆ ಹೋಗುವಂತಹ ಎಲ್ಲ ಟೋಲ್ಗಳ ಸಿಸಿಟಿವಿ ವಿಜುವಲ್ಸ್ ಅನ್ನ ಅಧಿಕಾರಿಗಳು ಪಡ್ಕೊಂಡು ಈಗ ತಲಾಶ್ ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಡೀಟೇಲ್ಸ್ ಅನ್ನ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಈಗ ಪ್ರತಿಯೊಂದು ಮೂಲೆಯನ್ನು ಕೂಡ ಹುಡುಕಾಡ್ತಾ ಇದ್ದಾರೆ ಪೊಲೀಸರು. ಸೊ ಅವರ ಆಪರೇಷನ್ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ರಾಹುಲ್, ಡಿಸೆಂಬರ್ 8ರಿಂದ ಬೆಳಗಾಂನಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇರುತ್ತೆ. 2 ವಾರಗಳ ಕಾಲ ನಡೆದಂತ ಬೆಳಗಾಂ ಚಳಿಗಾಲದ ಅಧಿವೇಶನದಲ್ಲಿ ಮೊದಲನೇ ವಾರದಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರು ಸದನದಲ್ಲಿ ಭಾಗಿಯಾಗಿರ್ತಾರೆ. 2ನೇ ವಾರ ಸದನದಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಯಾವಾಗ ಹೈಕೋರ್ಟ್ನಲ್ಲಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೆ, ಆದಂತ ನಂತರದಲ್ಲಿ ಯಾರ ಸಂಪರ್ಕಕ್ಕೂ ಕೂಡ KR ಪುರಂನ ಶಾಸಕ ಭೈರತಿ ಬಸವರಾಜ್ ಅವರು ಸಿಕ್ತಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ಸದ್ಯ ಅವರ ಬಂಧನಕ್ಕೆ ಸಿಐಡಿ ತನಿಖಾ ತಂಡ ಮುಂದಾಗಿರುವಂತದ್ದು. ಬೆಂಗಳೂರು ಸೇರಿದಂತೆ ಬೆಳಗಾಂನಿಂದ ಅವರ ಮೂವ್ಮೆಂಟ್ ಎಲ್ಲಾಗಿದೆ ಅನ್ನೋ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಸಿಐಡಿ ತನಿಖಾ ತಂಡ ಮಾಡ್ತಿರುವಂತದ್ದು. ಜೊತೆಗೆ ಪ್ರಕರಣದಲ್ಲಿ ಈಗ ಆಲ್ರೆಡಿ ಬಂಧಿತರಾಗಿರುವಂತಹ ಆರೋಪಿಗಳ ವಿಚಾರಣೆಯನ್ನು ಮಾಡಿದ್ದಾರೆ, ಅವರ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಶಾಸಕ ಭೈರತಿ ಬಸವರಾಜ್ ಅವರನ್ನ ಒಂದ್ ವೇಳೆ ವಶಕ್ಕೆ ಪಡ್ಕೊಂಡಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವಿಚಾರಣೆಯನ್ನ ಮಾಡಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳ ಜೊತೆ ಈಗ ಆಲ್ರೆಡಿ ತನಿಖಾ ತಂಡ ಚರ್ಚೆಯನ್ನು ಕೂಡ ಮಾಡಿದೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಶಾಸಕ ಭೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡಿಲೇಬೇಕು ಅಂತೇಳಿ 2-3 ತಂಡಗಳನ್ನ ಮಾಡಿಕೊಂಡು ಬೆಂಗಳೂರು ಬೆಳಗಾಂ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಹುಡುಕಾಟವನ್ನು ನಡೆಸಿರುವಂತದ್ದು. ರಾಹುಲ್, ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.